ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ಸ್ಪೆಷಲಾಗಿ ಊಟ ರೆಡಿ ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ. ಓಕೆ, ಇಲ್ಲಿ ನಾನು ಮೀನಿಗೆ ಮಸಾಲ ಹಾಕ್ತಾಯಿದ್ದೀನಿ. ನಾರ್ಮಲ್ ಮಸಾಲನೇ ಹಾಕಲಿಕ್ಕೆ ಅರಿಶಿನ ಪೌಡರ್, ಚಿಲ್ಲಿ ಪೌಡರ್, ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಕೊತ್ತಂಬರಿ ಪೌಡರ್ ಕೂಡ ಇದಕ್ಕೆ ನಾನು ಹಾಕಿದ್ದೀನಿ. ಹಾಗೆ ಇದಕ್ಕೆ ವೆನಿಗರ್ ಹಾಕ್ತಾಯಿದ್ದೀನಿ. ಇದರ ಬದಲು ಹುಳಿ ರಸ, ಲಿಂಬೆ ರಸ ನೀವು ಹಾಕ್ಬೋದು. ಹಾಗೂ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ತೀನಿ. ಇಲ್ಲಿ ನಾನು ಸ್ವಲ್ಪ ಹೊಸ ರೀತಿಯಲ್ಲಿ ಬಾಳೆ ಎಲೆಯಲ್ಲಿ ನಾನಿವತ್ತು ಮೀನನ್ನು ಫ್ರೈ ಮಾಡ್ತಾಯಿದ್ದೀನಿ. ಖಡಕ್ಕಾಗಿ ಬಾಳೆ ಎಲೆಯಲ್ಲಿ ಹಾಕಿ ನಾವು ಮೀನನ್ನು ಫ್ರೈ ಮಾಡ್ಬೋದು. ಇದಕ್ಕೆ ತೆಂಗಿನೆಣ್ಣೆ ಒಂದು ಅರ್ಧ ಚಮಚದಷ್ಟು ಹಾಕಿ ಮಸಾಲಕ್ಕೆ, ಹಾಗೂ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ನೀವು ಬೇಕಿದ್ರೆ ಬೇಕಾದವ್ರಿಗೆ ಖಡಕ್ಕಾಗಿ ಫ್ರೈ ಮಾಡ್ಬೋದು, ಅಥವಾ ಹೀಗೇ ಮಸಾಲ ಕೆಲವ್ರಿಗೆ ಇಷ್ಟ ಇರುತ್ತೆ ನೋಡಿ, ಅಂಥವರು ಹಾಗೆ ಕೂಡ ಮಾಡ್ಬೋದು. ಸಿಂಪಲ್ ವಿಧಾನ, ತುಂಬ ಹೆಲ್ತಿಯಾಗಿರುತ್ತೆ. ಜಾಸ್ತಿ ಎಣ್ಣೆ ಕೂಡ ಬೇಕಂತ ಇಲ್ಲ ಇದಕ್ಕೆ, ಹಾಗೂ ಟೇಸ್ಟ್ ಕೂಡ ತುಂಬ ಸೂಪರ್ ಆಗುತ್ತೆ. ಓಕೆ, ಮಸಾಲ ಹಾಕಿ ಇವಾಗ ಮೀನನ್ನು ಇಟ್ಟಿದ್ದೀನಿ. ಅಷ್ಟರವರೆಗೂ ಬೇರೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಬಾಳೆಕಾಯಿ ತೊಗೊಂಡಿದ್ದೀನಿ 2. ಇದನ್ನು ಇವತ್ತು ಸ್ವಲ್ಪ ಫ್ರೈ ಮಾಡೋಣ ಅಂಥೇಳಿ, ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ತುಂಬ ಚೆನ್ನಾಗಾಗುತ್ತೆ. ಬಾಳೆಕಾಯಿ ತಿನ್ನದವರು ಕೂಡ ಪಲ್ಯ ಇದನ್ನು ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ, ಹಾಗೂ ಸಿಂಪಲ್ ಇದು ಮಾಡಲಿಕ್ಕೆ. ಓಕೆ, ರೌಂಡಾಗಿ ಕಟ್ ಮಾಡಿದ್ದೀನಿ ಸ್ಲೈಸ್ ನಾನು. ಇಲ್ಲಿ ಇವಾಗ ಖಾರಕ್ಕೆ ನಿಮಗೆ ಎಷ್ಟು, ಕೆಲವರು ಖಾರ ಕಮ್ಮಿ ತಿಂತಾರೆ, ಜಾಸ್ತಿ ತಿಂತಾರೆ, ಆ ಪ್ರಮಾಣದಲ್ಲಿ ಚಿಲ್ಲಿ ಪೌಡರ್ ಹಾಕಿ 1 ಚಮಚದಷ್ಟು ನಾನಿಲ್ಲಿ ಬೇಸನ್ ಅಂದರೆ ಕಡಲೆ ಹಿಟ್ಟು ಹಾಕಿದ್ದೀನಿ. ಹಾಗೂ 1/4 ಚಮಚದಷ್ಟು ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹಾಗೂ ಇದನ್ನು ನೀರು ಹಾಕದೆ ಇವಾಗ ಹಸಿಯಾಗಿ ಅಂದರೆ ಒಣ ಮಿಕ್ಸ್ ಮಾಡಬೇಕು ನಾವು. ಹಾಗಾಗಿ ಇದಕ್ಕೆ ಎಣ್ಣೆಯನ್ನು ಕೂಡ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ, ಜಾಸ್ತಿ ಇಲ್ಲ, ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿದರೆ ಸಾಕು. ಹಾಗೂ ಒಂದು ಅರ್ಧ ಚಮಚದಷ್ಟು ವೆನಿಗರ್ ಕೂಡ ಹಾಕೋಣ. ಸರಿಯಾಗಿ ನೋಡಿ, ಒಣ ಫಸ್ಟಿಗೆ ಈ ರೀತಿ ಮಿಕ್ಸ್ ಮಾಡಬೇಕು. ಹಾಗೂ ಇದಕ್ಕೆ ಬಾಳೆಕಾಯಿ ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕು. ನೀರನ್ನು ಇವಾಗ ಸೇರಿಸಲಿಕ್ಕಿಲ್ಲ, ಯಾಕೆಂದರೆ ನಮಗಿಲ್ಲಿ ಪೋಡಿ ಮಾಡಲಿಕ್ಕಿಲ್ಲ. ಬ್ಯಾಟರ್ ರೀತಿ ಮಾಡಿ ಆಮೇಲೆ ನಾವು ಬಾಳೆಕಾಯಿ ಹಾಕಿದರೆ ಅದು ಪೋಡಿ ರೀತಿ ಆಗುತ್ತೆ. ಆದರೆ ನನಗೆ ಈ ರೀತಿ ಸ್ವಲ್ಪ ಡ್ರೈ ಬೇಕು. ಹಾಗಾಗಿ ಇವಾಗ ಸ್ವಲ್ಪನೇ ನೀರನ್ನು ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಡ್ರೈ ಇರಬೇಕು ನೋಡಿ, ಹೀಗೆ ಬರಬೇಕು ನನಗೆ. ಅದು ಯಾಕೆ ಅಂತೇಳಿ ಆಮೇಲೆ ಹೇಳ್ತೀನಿ ನಾನು. ಹಾಗೂ ಇಲ್ಲಿ ನಾನು ಬೇಳೆ ತೊಗೊಂಡಿದ್ದೆ, ಎಲ್ಲ ಮಿಕ್ಸ್ಡ್ ಬೇಳೆ ತೊಗೊಂಡಿದ್ದೀನಿ. ಇದರಲ್ಲಿ ಎಲ್ಲನೂ ಉಂಟು ಬೇಳೆ. ಇದು ಮಿಕ್ಸ್ಡ್ ಬೇಳೆ ನಿಮಗೆ ಮಾರ್ಕೆಟಲ್ಲಿ ಪ್ಯಾಕೆಟೇ ಸಿಗುತ್ತೆ, ಅದನ್ನು ನೀವು ತೊಗೊಂಡು ಬಂದರೆ ಇದು ತೊಗರಿಬೇಳೆ, ಹೆಸರುಬೇಳೆ, ಮಸೂರು ದಾಳು, ಉದ್ದಿನ ಬೇಳೆ ಎಲ್ಲ ಕೂಡ ಇದರಲ್ಲಿ ಮಿಕ್ಸ್ ಇರುತ್ತೆ. ತುಂಬ ಚೆನ್ನಾಗಾಗುತ್ತೆ ಇದು. ಹಾಗಾಗಿ ಇದನ್ನು ಚೆನ್ನಾಗಿ ತೊಳೆದು ಬೇಯಿಸಿ ಈಗ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಉಪ್ಪೆಲ್ಲ ಏನು ಹಾಕಲಿಲ್ಲ, ಹಾಗೆಯೇ ಬೇಯಿಸಿದ್ದೀನಿ. ಹಾಗೆ ಇಲ್ಲಿ ಮೆಂತೆ ಕೂಡ ತೊಗೊಂಡು ಅದನ್ನು ಕೂಡ ಕಟ್ ಮಾಡಿ ಪಕ್ಕಕ್ಕೆ ಇಡ್ತಾಯಿದ್ದೀನಿ. ಹಾಗೆ ಒಗ್ಗರಣೆಗೆಲ್ಲ ಫಸ್ಟಿಗೆ ರೆಡಿ ಮಾಡಿ ಇಡ್ತಾಯಿದ್ದೀನಿ, ಬೆಳ್ಳುಳ್ಳಿಯನ್ನೆಲ್ಲ ಜಜ್ಜಿ. ಯಾಕೆಂದರೆ ಇವಾಗ ಬೇಳೆ ಎಲ್ಲ ಬೆಂದು ರೆಡಿ ಆಗಿದೆ. ಫಸ್ಟಿಗೆ ಒಗ್ಗರಣೆನೂ ಕೊಡೋಣ. 2 ಚಮಚದಷ್ಟು ತೆಂಗಿನೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಯಾವುದು ಕೂಡ ನೀವು ಇಲ್ಲಿ ಸೇರಿಸ್ಬೋದು. ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಪಟಪಟ ಎಂದಿದ್ದೆ ನಾವಿದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿಯನ್ನು ಹಾಕೋಣ. ಬೇಕಿದ್ರೆ ನೀವು ಕರಿಬೇವು ಸೊಪ್ಪು, ಇಂಗು ಇದನ್ನು ಕೂಡ ಸೇರಿಸ್ಬೋದು. ಬೆಳ್ಳುಳ್ಳಿ ಒಳ್ಳೆ ರೀತಿ ಕೆಂಪಾಗಿದ್ದೆ ಇದಕ್ಕೆ ಇವಾಗ ನಾನು ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ನೀರುಳ್ಳಿ ಹಾಗೂ ಹಸಿಮೆಣಸಿನಕಾಯಿ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಹಾಗೂ ಅದರೊಂದಿಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿದ್ದೀನಿ. ಓಕೆ, ಒಳ್ಳೆ ರೀತಿ ಇದನ್ನು ಫ್ರೈ ಮಾಡೋಣ. ಇದು ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಸಣ್ಣದಾಗಿ ಹೆಚ್ಚಿದ ಮೆಂತ್ಯ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಒಂದು 2 ನಿಮಿಷ ಇದು ಫ್ರೈ ಆಗಲಿ. ಒಳ್ಳೆ ಪರಿಮಳ ಬರ್ತಾ ಉಂಟು. ಸ್ವಲ್ಪ ಅರಿಶಿನ ಪೌಡರ್ ಕೂಡ ಹಾಕೋಣ. ಓಕೆ, ಒಂದು 2 ನಿಮಿಷ ಸರಿಯಾಗಿ ಇದನ್ನು ನಾನು ಫ್ರೈ ಮಾಡಿದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಸೂಪರ್ ಟೇಸ್ಟ್ ಬರುತ್ತೆ ಇದು. ಹಾಗೂ ಇದಕ್ಕೆ 3 ಟೊಮೆಟೊವನ್ನು ಇವಾಗ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಸಾಫ್ಟ್ ಆಗಲಿಕ್ಕೆ ಹಾಗೆ ಬಿಡ್ತೀನಿ. ಒಳ್ಳೆ ರೀತಿ ಟೊಮೆಟೊ, ಮೆಂತ್ಯ ಸೊಪ್ಪು ಎಲ್ಲನೂ ಚೆನ್ನಾಗಿ ಸಾಫ್ಟ್ ಆಗಬೇಕು ಇದರಲ್ಲಿ. ಹಾಗಾಗಿ ಇದನ್ನು ಮುಚ್ಚಿಡೋಣ. ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದು ಬಂದಿದೆ ಅಂತ ಹೇಳಿ. ಓಕೆ, ಇವಾಗ ಇದಕ್ಕೆ ನಾನು ಒಣ ಮಸಾಲದಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೂ ಕೊತ್ತಂಬರಿ ಪೌಡರ್ ಹಾಕ್ತಾ ಇದ್ದೀನಿ, 1 ಚಮಚದಷ್ಟು.
ಓಕೆ, ಒಳ್ಳೆ ರೀತಿ ಇದು ಎಲ್ಲ ಮಿಕ್ಸ್ ಆಗಿದ್ದೆ. ಇದಕ್ಕೆ ಬೇಳೆಯನ್ನು ಹಾಕಿ ಬೇಕಾಗುವಷ್ಟು ನೀರನ್ನು ಸೇರಿಸಿ ಉಪ್ಪು ನೋಡಿಕೊಂಡು ಉಪ್ಪನ್ನು ಕೂಡ ಹಾಕೋಣ. ಬೇಳೆಗೆ ಬೇಕಾಗುವಷ್ಟು ನೀರನ್ನು ಸೇರಿಸಿದ್ದೀನಿ. ಸ್ವಲ್ಪ ತೆಳುವಾಗಿ ಈ ರೀತಿ ಇಟ್ಟರೆ ಕರೆಕ್ಟ್ ಆಗುತ್ತೆ, ಕುದಿಯುವಾಗ ದಪ್ಪ ಆಗುತ್ತೆ. 1 ಚಮಚದಷ್ಟು ತುಪ್ಪವನ್ನು ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಗ್ಯಾಸನ್ನು ಆಫ್ ಮಾಡಿ. ಸೂಪರ್ ಟೇಸ್ಟ್ ಆಗುತ್ತೆ ಇದು, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಖಾಲಿ ಬೇಳೆಯಲ್ಲೇ ಊಟ ಮಾಡ್ತಾರೆ, ಮುದ್ದೆಗಂತೂ ಸೂಪರ್ ಇದು. ಓಕೆ, ಮೀನು ಇವಾಗ ನಾವು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೀವಿ ಮಸಾಲ ಹಾಕಿ. ಇವಾಗ ಇದನ್ನು ಒಂದು ಬಾಳೆ ಎಲೆಯಲ್ಲಿ ನಾನು 4 ಮೀನನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಸಣ್ಣ ಸಣ್ಣ ಮೀನು, ಹಾಗಾಗಿ 4 ಮೀನು ಆಗುತ್ತೆ. ಸ್ವಲ್ಪ ದೊಡ್ಡದಾದರೆ 2ರಿಂದ 3 ಮೀನು ನೀವು ಇಡ್ಬೋದು. ಒಂದು ಕಾವಲಿಯಲ್ಲಿ ಎಷ್ಟು ಮೀನು ಹಾಕಲಿಕ್ಕೆ ಆಗುತ್ತೆ ಅಷ್ಟು ಮೀನು ನೀವು ಒಂದು ಬಾಳೆ ಎಲೆಯಲ್ಲಿ ಹರಡಿ ಇಡಬೇಕು. ಹಾಗೂ ಇದನ್ನು ಸ್ವಲ್ಪ ಕರಿಬೇವು ಸೊಪ್ಪು, ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ನೀವು ಹಾಕ್ಬೋದು. ಇದನ್ನು ನೋಡಿ ಈ ರೀತಿ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಿದ್ದೀನಿ ನಾನು. ಹಾಗೂ ಹೀಗೆ ಇದನ್ನು ಕಟ್ತಾ ಇದ್ದೀನಿ. ಕಟ್ಟಿ ಇದನ್ನೊಂದು ತವದ ಮೇಲೆ ಸ್ವಲ್ಪ ಸೈಡಿಂದ ಎಣ್ಣೆಯನ್ನು ಹಾಕಿ ಒಳ್ಳೆ ರೀತಿದು ಕರಂಚು ತನಕ, ಬಾಳೆ ಎಲೆ ಉಂಟು ನೋಡಿ ಕಪ್ಪಾಗಬೇಕು ಅಷ್ಟು ತನಕ 2 ಸೈಡ್ ಕೂಡ ಇದನ್ನು ಫ್ರೈ ಮಾಡೋಣ. ಮುಚ್ಚಿ ಇಡ್ತಾ ಇದ್ದೀನಿ ಮೇಲ್ಗಡೆಯಿಂದ, ಸ್ವಲ್ಪ ಆವಿಯಲ್ಲಿ ತಾನಾಗಿ ಇದು ಫ್ರೈ ಆಗಲಿ ಅಂತೇಳಿ. ಹಾಗೂ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟೆ 2 ಸೈಡ್ ಕೂಡ ನೀವು ಫ್ರೈ ಮಾಡಿ. ಆಮೇಲೆ ಎಣ್ಣೆ ಹಾಕಲಿಕ್ಕಿಲ್ಲ, ಫಸ್ಟಿಗೆ ಮಾತ್ರ ಎಣ್ಣೆ ಹಾಕಿದ್ದು. ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡಿ. ನಿಮಗೆ ಸ್ವಲ್ಪ ಮಸಾಲ ಬೇಕಿದ್ದರೆ ನೀವು ಕರಂಚು ರೀತಿ, ಅಂದರೆ ಸ್ವಲ್ಪ ಎಂತ ಹೇಳ್ತಾರೆ, ಜಾಸ್ತಿ ಖಡಕ್ಕಾಗೋವರೆಗೂ ಫ್ರೈ ಮಾಡಬೇಕಂತ ಇಲ್ಲ. ಇವಾಗ ಇದು ರೆಡಿ ಆಗಿದೆ. ಇದನ್ನು ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ಹಾಗೂ ಬಾಳೆಕಾಯಿ ನಾವು ಮಾಡಿಟ್ಟಿದ್ವಿ ನೋಡಿ, ಅದನ್ನು ಕೂಡ ಇವಾಗ ಫ್ರೈ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದ್ದೆ, ಇದನ್ನು ಬಿಡಬೇಕು. ಇಲ್ಲಿ ನಾವು ಬ್ಯಾಟರ್ ಮೊದಲೇ ನೀರು ರೀತಿ ಮಾಡಿ ಆಮೇಲೆ ಇದನ್ನು ಮುಳುಗಿಸಿ ಬಿಡ್ತಾ ಇಲ್ಲ. ನಾನು ಹೇಳಿದೆ ನೋಡಿ, ಸ್ವಲ್ಪ ಒಣವೇ ಬೇಕು ಅಂತೇಳಿ. ಯಾಕೆಂದರೆ ಈ ರೀತಿ ಮಾಡಿದರೆ ಅದರ ಒಳಗಿರುವ ಬಾಳೆಕಾಯಿ ಕೂಡ ಖಡಕ್ಕಾಗಿ ಫ್ರೈ ಆಗುತ್ತೆ. ಅದೇ ನಾವು ಬ್ಯಾಟರ್ ರೀತಿ ಬೋಂಡ ಎಲ್ಲ ಪೋಡಿ ಎಲ್ಲ ಬಿಡ್ತೀವಿ ನೋಡಿ, ಆ ರೀತಿ ನಾವು ಮಾಡಿಬಿಟ್ರೆ ಹೊರಗಡೆ ಕವರ್ ಮಾತ್ರ ಖಡಕ್ಕಾಗಿದ್ರೆ ಒಳಗಡೆ ಬಾಳೆಕಾಯಿ ಉಂಟು ನೋಡಿ ಅದು ಸಾಫ್ಟ್ ಇರುತ್ತೆ. ಹಾಗಾಗಿ ನನಗೆ ಹಾಗೆ ಬೇಡ, ಈ ರೀತಿ ಬೇಕಿತ್ತು. ಹಾಗಾಗಿ ನಾನು ಹೇಳಿದ್ದೆ ನೀರು ಜಾಸ್ತಿ ಹಾಕದೆ ಒಣಹಿಟ್ಟಲ್ಲೇ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ನಾನು ಮಿಕ್ಸ್ ಮಾಡಿ ಈ ರೀತಿ ಮಾಡಿ ಇಟ್ಟಿದ್ದು. ಗೊತ್ತಾಯ್ತಲ್ಲ ನಿಮಗೆ? ಕಡಕ್ಕಾಗೋವರೆಗೂ 2 ಸೈಡ್ ಕೂಡ ನಾನು ಫ್ರೈ ಮಾಡಿ ತೆಗೆದಿದ್ದೀನಿ. ತುಂಬ ಸೂಪರ್ ಆಗುತ್ತೆ ಇದು. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಹೀಗೇ ಇದನ್ನು ತಿನ್ಬೋದು. ರೈಸ್ ಒಂದಿಗೆ ಕೂಡ ಸೂಪರ್ ಆಗುತ್ತೆ ಇದು. ಇವಾಗ ನೋಡಿ ಎಲೆಯನ್ನು ತೆಗೆಯೋಣ. ಮೀನು ನೋಡ್ಬೋದು ಒಳಗಡೆಯಿಂದ ಖಡಕ್ಕಾಗಿ ಈ ರೀತಿ ಮಸಾಲದೊಂದಿಗೆ ಫ್ರೈ ಆಗಿದೆ. ನನಗೆ ಇದೇ ರೀತಿ ಬೇಕಿತ್ತು, ನಾನು ಹೇಳಿದೆ ನಿಮಗೆ. ನೋಡಿ ಸೂಪರ್ ಆಗುತ್ತೆ ಇದು ತಿನ್ನಲಿಕ್ಕೆ. ಅದು ಬಾಳೆ ಎಲೆ ಫ್ಲೇವರ್ ಎಲ್ಲ ಬಂದು ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ. ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ. ಎಣ್ಣೆ ಕೂಡ ಜಾಸ್ತಿ ಬೇಕಂತಿಲ್ಲ, ಹೆಲ್ತ್ ವೈಸ್ ಕೂಡ ನಿಮಗೆ ಇದು ಒಳ್ಳೆಯದು. ಹಾಗೂ ಇಲ್ಲಿ ಕುಚಲಕ್ಕಿ ರೈಸ್ ನಾನು ಯೂಸ್ ಮಾಡೋದು. ಸುಮಾರು ಜನ ಕೇಳ್ತಾ ಇದ್ದರೆ ಯಾವ ಬ್ರ್ಯಾಂಡ್ ಅಂತ ಹೇಳಿ. ನಾನಿಲ್ಲಿ ಆನಂದ್ ಜಯ ಅಂತ ಬರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೂ ಇವಾಗ ಊಟ ರೆಡಿಯಾಗಿದೆ. ನಾನಂತೂ ಇದನ್ನು ಗಟ್ಟಿಯಾಗಿ ಊಟ ಮಾಡ್ತೀನಿ ನನ್ನ ಫ್ಯಾಮಿಲಿ ಮೆಂಬರ್ಸೊಂದಿಗೆ. ನೀವೇನು ಮಾಡಬೇಕು, ಇದನ್ನು ಮನೆಯಲ್ಲಿ ಟ್ರೈ ಮಾಡಬೇಕು. ಹಾಗೂ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಊಟ ಮಾಡಿ ನನಗೆ ಹೇಳಬೇಕು ಯಾವ ರೀತಿ ಆಗಿತ್ತಂತ ಹೇಳಿ. ಓಕೆ, ಊಟ ಅಂತೂ ದಾಳಂತೂ ಸೂಪರ್, ಮೀನು ಸೂಪರ್ ಆಗಿದೆ. ರೆಸಿಪಿ ಇಷ್ಟ ಆಯ್ತಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ. ನೆಕ್ಸ್ಟ್ ಬರ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.